ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಆದರೆ ಇವ್ರಿಗೆ ಮಾತ್ರ ಸ್ವತಂತ್ರ ಸಿಕ್ಕಿಲ್ಲ. ಯಾರಿಗಾಗಿ ಸ್ವತಂತ್ರ? ಯಾರಿಗಾಗಿ ಸಂವಿಧಾನ? ಯಾರಿಗಾಗಿ ಪ್ರಜಾಪ್ರಭುತ್ವ? ಈ ದೇಶದ ಕಟ್ಕಡೆಯ ಮನುಷ್ಯರಿಗೆ ನ್ಯಾಯ ಸಿಗ್ತಿದ್ರೆ ಇದು ಪ್ರಜಾಪ್ರಭುತ್ವದ ಅರ್ಥ ಇದೆಯಾ? ಇದು ನನ್ನ ಮನೋಭಾವದಲ್ಲಿ ಬಂತು. ಸ್ಥಾನಮಾನ ಶಾಶ್ವತ ಅಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಮಾಡಿದ್ದೇನೆ, ಇದು ಶಾಶ್ವತ. ಇವತ್ತು ನನಗೆ ಕೋಟಿಗಟ್ಟಲೆ ನನ್ನ ಅಣ್ಣ ತಮ್ಮರು ಇದ್ದಾರೆ. ಇವತ್ತು ಕೋಟಿಗಟ್ಟಲೆ ನನ್ನ ಬಂಧುಗಳಿದ್ದಾರೆ. ನನ್ನಿಂದ ಏನು ಮಾಡಿಕೊಂಡ ಕೆಲಸ ಆಗಿಲ್ಲ. ಕೇವಲ ನಿಮಗೆ ನ್ಯಾಯ ಮತ್ತು ಅವಕಾಶವನ್ನು ಕೊಡುವಂತಹ ಸಣ್ಣ ಕೆಲಸವನ್ನು ನಾನು ಮಾಡಿದ್ದೇನೆ. ಬಂಧುಗಳೇ, ಬಡವರಾಗಿ ಆಕಸ್ಮಿಕವಾಗಿ ನಾವು ಹುಟ್ಟಬಹುದು. ಬಡವರಾಗಿ ನಾವು ಆಕಸ್ಮಿಕವಾಗಿ ಹುಟ್ಟಬಹುದು. ಆದರೆ ಬಡವರಾಗಿ ಸಾಯಬೇಕು ಅಂತ ಎಲ್ಲೂ ಕಾನೂನಿಲ್ಲ. ಎಲ್ಲೂ ಕಾನೂನಿಲ್ಲ. ನಮ್ಮ ದುಡಿಮೆಯಿಂದ, ನಮ್ಮ ಶ್ರಮದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ನಾವು ಮುಂದೆ ಬರ್ತೇವೆ ಅನ್ನೋರಿಗೆ ಈ ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಳ್ಳಿದ್ರೆ ಇದೆಂತ ವ್ಯವಸ್ಥೆ ಇದು? ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಇಷ್ಟು ವರ್ಷ ಆಡಳಿತ ಮಾಡಿದಿರಲ್ಲ, SC ST ಸಮುದಾಯದ ಮತವನ್ನು ಪಡ್ಕೊಂಡ್ರಿ, ಕಾಯಮಾಗಿ ಪಡ್ಕೊಂಡ್ರಿ, ಒಂದು ರೀತಿಯಲ್ಲಿ ಒತ್ತಿಯಾಗಿ ಮಾಡ್ಕೊಂಡಿದ್ರಿ, ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ರಿ. 5 ವರ್ಷ ಬಾವಿಯಲ್ಲಿರೋದು, ಚುನಾವಣೆ ಬಂದಾಗ ಸುಳ್ಳು ಘೋಷಣೆಯನ್ನು ಮಾಡಿ ಹಗ್ಗ ಕೊಟ್ಟು ಮೇಲ್ ತರೋದು, ಓಟ್ ಹಾಕ್ಸ್ಬೋದು, ಮತ್ತೆ ಬಾವಿಯಲ್ಲಿ ಹಾಕೋದು. ಇದನ್ನೇ ಮಾಡ್ಕೊಂಡು ಬಂದ್ರಿ 70 ವರ್ಷ. ಇದನ್ನೇ ಮಾಡ್ಕೊಂಡು ಬಂದ್ರಿ. ಸಾಮಾಜಿಕ ನ್ಯಾಯ ಭಾಷಣ